ನವೆಂಬರ್ ಕ್ರಾಂತಿ ಇದು ಕಾಂಗ್ರೆಸ್ ಪಾಲಿಗೆ ಗುಡುಗುಡು ಗುಮ್ಮಟ್ಟ ದೇವು. 5-6 ತಿಂಗಳಿನಿಂದ ರಾಜಕೀಯ ಪಡಸಾಲೆಯಲ್ಲಿ ಸುತ್ತಾ ಇರುವಂತಹ ಬಹು ಚರ್ಚಿತ ವಿಚಾರ. ಅದ್ಯಾವ ಕ್ರಾಂತಿ ಆಗುತ್ತೋ ಆ ದೇವರಿಗೆ ಗೊತ್ತು. ಆದ್ರೆ ಇದು ಸಚಿವರು ಶಾಸಕರ ತಲೆಗಂತೂ ಹುಳ ಬಿಟ್ಟಂತಾಗಿದೆ. ಕೈ ಪಕ್ಷದಲ್ಲಿ ಈಗ ನವೆಂಬರ್ ಕ್ರಾಂತಿಯ ಸದ್ದು ಸ್ಫೋಟವಾಗಿದ್ದು ಅಸ್ತ್ರ ಶಸ್ತ್ರಗಳು ತೂರಿ ಬರ್ತಾ ಇವೆ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಯಾವುದರ ಬಗ್ಗೆನೂ ಕೂಡ ಆಸಕ್ತಿ ಇಲ್ಲ. ಯಾರು ಏನು ಮಾತಾಡಿ ದೆಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಾಲ್ಕೈದು ತಿಂಗಳ ಹಿಂದೆ ಕ್ರಾಂತಿಯ ಜನಕ ಕೆಎನ್ ರಾಜಣ್ಣ ರಾಗ ಸಂಯೋಜಿಸಿದ್ದ ರಾಜಕೀಯ ವಿಪ್ಲವ ಪರಿವರ್ತನೆಯ ಪರ್ವಕ್ಕೆ ಗಳಿಗೆ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಇನ್ನೆರಡು ದಿನ ಕಳೆದ್ರೆ ನವೆಂಬರ್ ಬಂದೇ ಬಿಡ್ತು. ಮುಹೂರ್ತ ನೋಡೋಕೆ ಈಗಾಗಲೇ ಪಂಚಾಂಗ ಖರೀದಿ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ಕುತೂಹಲ ಗರಿಗಟ್ಟಿದ್ದು ತೆರೆಮರೆ ಆಟಕ್ಕೆ ಟಾಸ್ ಹಾಕಲಾಗಿದೆ. ಕ್ರಾಂತಿನೋ ಭ್ರಾಂತಿನೋ ಗೊತ್ತಿಲ್ಲ, ಆದ್ರೆ ಗೊಂದಲ ಮಾತ್ರ ಮಹಾಪೂರ. ಭಿನ್ನ ವಿಭಿನ್ನ ರೀತಿಯ ವ್ಯಾಖ್ಯಾನ ಟೆನ್ಷನ್ಗೆ ಜಾರಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಗುಲ್ಲು. ಹಣೆಯಲ್ಲಿ ಬರ್ದಿದ್ರೆ ಸಿಎಂ ಆಗ್ತಾರೆ ಎಂದ ಬ್ರದರ್. ನವೆಂಬರ್ ಕ್ರಾಂತಿ ಗೀತೆ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಅಸ್ತ್ರ ಶಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ಬಿದ್ದಿಲ್ಲ. ಅದ್ಯಾಕೋ ಇಷ್ಟು ದಿನ ಮೌನವಿದ್ದ ಡಿಸಿಎಂ ಡಿಕೆಶಿ ಬ್ರದರ್ ಡಿಕೆ ಸುರೇಶ್ ತುಟಿ ಬಿಚ್ಚಿದ್ದಾರೆ. ಕ್ರಾಂತಿ ಬಗ್ಗೆ ತಿಳಿದಿಲ್ಲ, ನನಗೆ ನವೆಂಬರ್ ಅಂದ್ರೆ ನೆನಪಾಗೋದು ಕನ್ನಡ ರಾಜ್ಯೋತ್ಸವ ಮಾತ್ರ. ಅಣ್ಣನ ಹಣಿಯಲ್ಲಿ ಬರ್ದಿದ್ರೆ ಸಿಎಂ ಆಗ್ತಾರೆ ಅಂತ ಜಾತಕ ನೋಡೋಕ್ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ನವೆಂಬರ್ ಅಂತ ಅಂದ್ರೆ ಜ್ಞಾಪಕಕ್ಕೆ ಬರೋದು ಕನ್ನಡ ರಾಜ್ಯೋತ್ಸವ, ಕನ್ನಡಿಗರ ಹಬ್ಬ. ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ. ಇನ್ನೇನಿದೆ, ನವೆಂಬರ್ ರಾಜ್ಯೋತ್ಸವನ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡ್ತೀವಲ್ಲ, ಅಷ್ಟೇ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಅವ್ರ ಹಣೆಯಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಆಗತ್ತೆ. ಮಾತು ಆಡಿದ್ರೆ ಹೋಯ್ತು, ಎಲ್ರೂ ಸೈಲೆಂಟ್ ಆಗಿರಿ, ಸುಮ್ಮನಿರಿ ಅಂತ ರಾಮಲಿಂಗಾರೆಡ್ಡಿ ಸೈಲೆಂಟ್ ಸಂದೇಶ. ಇತ್ತ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಹಿರಿಯಣ್ಣನ ದಾಟಿಯಲ್ಲಿ ಸೈಲೆಂಟ್ ಮಂತ್ರವನ್ನ ಜಪಿಸಿದ್ದಾರೆ. ಹಾದಿ ಬೀದಿಯಲ್ಲಿ ಮಾತನಾಡಿದ್ರೆ ಪಕ್ಷಕ್ಕೆ ಹೊಡೆತ ಆಗ್ಬಿಡುತ್ತೆ, ಆಹಾರ ಆಗಬೇಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ವಿಸ್ತರಣೆ ಬಗ್ಗೆ ಆಗಲಿ ಅಥವಾ ಮುಖ್ಯಮಂತ್ರಿ ವಿಚಾರದಲ್ಲಾಗಲಿ ಯಾವುದು ಮಾತಾಡೋಣ, ನಾನು ಅದರ ಬಗ್ಗೆ ಮಾತಾಡೋಣ. ನಾವು ಮಾತಾಡಿದಷ್ಟು ಪಕ್ಷಕ್ಕೆ ಹಾನಿ, ಮಾತಾಡಿದಷ್ಟು ಎಲ್ಲರಿಗೂ ಸೇರಿಸಿ ಹೇಳ್ತೀನಿ, ಪಕ್ಷಕ್ಕೆ ಹಾನಿ ಅಷ್ಟೇ. ಅದರಿಂದ ಸಾಧ್ಯವಾದಷ್ಟು ಮಾತಾಡಿ. ಎಲ್ಲ ರಾಜಣ್ಣ ಅವರಿಂದಲ್ಲ ಸ್ಟಾರ್ಟ್ ಆಗಿದೆ ಸರ್ ನವೆಂಬರ್ ಕ್ರಾಂತಿ ಏನಂತ ಗೊತ್ತಿಲ್ಲಪ್ಪ. ಕ್ರಾಂತಿ ದಲಿತ ಸಿಎಂ ಬಗ್ಗೆ ದಣಿವು ಮಾಡಿಕೊಳ್ಬೇಡಿ, ಸ್ವಪಕ್ಷೀಯರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಡ್ವೈಸ್. ಕ್ರಾಂತಿ ಕನವರಿಕೆ ನಡುವೆ ಡಿಸಿಎಂ ಡಿಕೆಶಿ ಮಾತ್ರ ನಿಗೂಢ ರೀತಿಯಲ್ಲಿ ಮಾತನಾಡಿದ್ದಾರೆ. ನವೆಂಬರ್ ಕ್ರಾಂತಿ ದಲಿತ ಸಿಎಂ ವಿಚಾರವನ್ನ ಯಾರೂ ಮಾತನಾಡಿ ದಣಿವು ಮಾಡ್ಕೊಳ್ಬೇಡಿ ಎನ್ನುವ ಮೂಲಕ ಬಾಯಿ ಮುಚ್ಕೊಂಡಿರಿ ಎನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಯಾರು ಏನು ಮಾತಾಡಿ ದೆಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾರು ಏನು ಮಾತಾಡಿ ದೆಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾರು ಏನು ಮಾತಾಡಿ ದೆಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಕಾಂಗ್ರೆಸ್ನ ಕ್ರಾಂತಿ ಕಚ್ಚಾಟಕ್ಕೆ ವಿಪಕ್ಷ ಬಿಜೆಪಿ ಲೇವಡಿ. ಇತ್ತ ಹಸ್ತ ಮನೆಯೊಳಗಿನ ತಿಕ್ಕಾಟ ವಿಪಕ್ಷ ಬಿಜೆಪಿಗೆ ನಳಪಾಕವಾಗಿದೆ. ನವೆಂಬರ್ ನಂತರ ಯಾರಿರ್ತಾರೋ ಯಾರಿರಲ್ವೋ ಗೊತ್ತಿಲ್ಲ, ಆದ್ರೆ ಆಂತರಿಕ ಕಚ್ಚಾಟದಲ್ಲಿ ಅಭಿವೃದ್ಧಿ ಮಾಯವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತಿನ ಈಟಿಯನ್ನ ಇಳಿದಿದ್ದಾರೆ.
ಆಡಳಿತ ಪಕ್ಷದಲ್ಲಿ ಅವರೇ ಹೊತ್ತು ಸಚಿವರು ಶಾಸಕರೇ ಹೊತ್ತು ದಿನ ಬೆಳಗಾದ್ರೆ ಹೊತ್ತು ಬಡ್ದಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಗಾಗಲಿ ರಾಜ್ಯದ ಜನತೆಗಾಗಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ಸಿದ್ದರಾಮಯ್ಯನವ್ರು ಇಳಿಸಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ಯಾವುದರ ಬಗ್ಗೆನೂ ಕೂಡ ಆಸಕ್ತಿ ಇಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ, ನಾವ್ಯಾರು ಅದ್ರ ಬಗ್ಗೆ ಮಾತನಾಡೋದಕ್ಕೆ. ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ರು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು. ನಿನ್ನೆ ದಿನ ಏನು ಹೇಳಿದ್ದಾರೆ, ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ 5 ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾರೆ ಜನರು ನಂಗೆ 5 ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆದರೆ ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ. ಒಟ್ಟಾರೆ ಡಿಸಿಎಂ ಹುದ್ದೆಯಲ್ಲಿರುವಂತಹ ಟ್ರಬಲ್ ಶೂಟರ್ ಪ್ರಮೋಷನ್ ಕನಸಿನಲ್ಲಿದ್ದಾರೆ. ಆದರೆ ಅಧಿಕಾರ ಹಂಚಿಕೆ ಸೂತ್ರವನ್ನೇ ನಂಬಿರುವ ಡಿಕೆಶಿಯ ಸಿಎಂ ಕನಸು ಕೈಗೂಡುತ್ತಾ? ನವೆಂಬರ್ ಕ್ರಾಂತಿ ಆಗುತ್ತಾ ಅನ್ನೋದಕ್ಕೆ ಕ್ಲೈಮ್ಯಾಕ್ಸ್ ಮಾತ್ರವೇ ಬಾಕಿ ಉಳಿದಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.